specialized facility within the hospital where surgical procedure done under the strict aseptic control environment. Hello students, welcome to our channel. This is Panchakshari. ಇವತ್ತಿನ ವಿಡಿಯೋದಾಗ ನಾ ಏನು ಹೇಳಾಕೊಂಟೇನೆ ಅಂತಂದ್ರೆ ಆಪರೇಷನ್ ಥಿಯೇಟರ್ ಟೆಕ್ನಿಕ್ಸ್ ಸೀರೀಸಿನ ಫಸ್ಟ್ ವಿಡಿಯೋ. ಆಪರೇಷನ್ ಥಿಯೇಟರ್ ಟೆಕ್ನಿಕ್ಸ್ ಸೀರೀಸಿನ ಫಸ್ಟ್ ವಿಡಿಯೋ, ಬೇಸಿಕ್ಸ್ ಆಫ್ ಆಪರೇಷನ್ ಥಿಯೇಟರ್. ಆಪರೇಷನ್ ಥಿಯೇಟರ್ ಅಂದರೆ ಏನು, ವಾಟ್ ಇಸ್, ಹೌ ಇಟ್ ಈಸ್, ಆಪರೇಷನ್ ಥಿಯೇಟರ್ ಹೇಗಿರುತ್ತೆ, ಯಾವುದೆಲ್ಲ ಏರಿಯಾಸ್ ಇರುತ್ತವೆ, ಯಾವುದೆಲ್ಲ ಕ್ಲೀನ್ ಏರಿಯಾ ಇರ್ತದೆ, ಅಂದ್ರೆ ಸ್ಟೆರಿಲಿಟಿ ಹೆಂಗಿರ್ತೈತಿ, ಅದನ್ನೆಲ್ಲ ನಾನು ಈ ವಿಡಿಯೋದಾಗ ಹೇಳತ್ತೀನಿ. coming to the main topic, basics of operation theater. First of all, ಆಪರೇಷನ್ ಥಿಯೇಟರ್ ಟೆಕ್ನಿಕ್ಸ್ ಅಂತ ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ. ಅದ್ರಾಗ ಫಸ್ಟ್ ವಿಡಿಯೋನ ಬೇಸಿಕ್ಸ್ ಆಫ್ ಆಪರೇಷನ್ ಥಿಯೇಟರ್. ನೆಕ್ಸ್ಟ್ ಬರೋ ವಿಡಿಯೋದಾಗ ಆಪರೇಷನ್ ಥಿಯೇಟರ್ ಟೆಕ್ನಿಕ್ಸು ಅಂದರೆ ಸ್ಟೆರಿಲೈಸೇಷನ್, ವಾಟ್ ಆರ್ ದ OT ಕಾನ್ಸೆಪ್ಟ್, ಏನು OT ಟೆಕ್ನಿಕ್ಸ್ ಏನಿದಾವಲ್ಲ, OT ಟೆಕ್ನಾಲಜಿ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುವಂಗೆ ಒಂದೊಂದು ವಿಡಿಯೋ ನೆಕ್ಸ್ಟ್ ಮಾಡ್ಕೊತ ಹೋಗ್ತೀನಿ. ಈ ವಿಡಿಯೋದಾಗ ಬೇಸಿಕ್ಸ್ ಆಫ್ ಆಪರೇಷನ್ ಥಿಯೇಟರ್ ಅಂತ. ಬೇಸಿಕ್ಸ್ ಆಫ್ ಆಪರೇಷನ್ ಥಿಯೇಟರ್ ಅಂತಂದ್ರೆ ನಿಮ್ಗೆ ಆಪರೇಷನ್ ಥಿಯೇಟರ್ ಒಳಗೆ ಏನೆಲ್ಲ ಇರ್ತಾವೆ, ಹೆಂಗಿರುತ್ತೆ ಅನ್ನುವಂಥ ಒಂದು ಜಸ್ಟ್ ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಕೊಡ್ಲಿಕ್ಕೆ ಹೊಂಟೀನಿ. ಆಪರೇಷನ್ ಥಿಯೇಟರ್ ಅಂದ್ರೆ ಏನು? ಫಸ್ಟ್ ಆಪರೇಷನ್ ಥಿಯೇಟರ್ ಅಂತಂದ್ರೆ, ಆಪರೇಷನ್ ಥಿಯೇಟರ್ ಅಂದ್ರೆ ಸ್ಪೆಷಲೈಸ್ಡ್ ಫೆಸಿಲಿಟಿ ವಿತಿನ್ ದಿ ಹಾಸ್ಪಿಟಲ್ ವೇರ್ ಸರ್ಜಿಕಲ್ ಪ್ರೊಸೀಜರ್ ಡನ್ ಅಂಡರ್ ದಿ ಸ್ಟ್ರಿಕ್ಟ್ ಅಸೆಪ್ಟಿಕ್ ಕಂಟ್ರೋಲ್ ಎನ್ವೈರನ್ಮೆಂಟ್. ಏನು ಹೇಳ್ತಾರೆ ಅಂತಂದ್ರೆ ಇಲ್ಲಿ, ಸ್ಪೆಷಲೈಸ್ಡ್ ಫೆಸಿಲಿಟಿ ವಿತಿನ್ ದ ಹಾಸ್ಪಿಟಲ್ ವೇರ್ ಸರ್ಜಿಕಲ್ ಪ್ರೊಸೀಜರ್ ಡನ್ ಅಂಡರ್ ದಿ ಸ್ಟ್ರಿಕ್ಟ್ ಅಸೆಪ್ಟಿಕ್ ಕಂಟ್ರೋಲ್ ಎನ್ವೈರನ್ಮೆಂಟ್. ಇದೊಂದು ಸ್ಪೆಷಲಿಟಿ ಅಂತ ಹೇಳ್ತಾರೆ. ಸ್ಪೆಷಲೈಸ್ ಫೆಸಿಲಿಟಿ ಅಂತಂದ್ರೆ ಏನು, ಸರ್ಜರಿ ಮಾಡಲಿಕ್ಕೆ ನಮ್ಗೆ ಬೇಕಾಗುವಂಥ ಒಂದು ಸ್ಟೆರೈಲ್ ರೂಮ್ ಅಥವಾ ಒಂದು ಏರಿಯಾ ಅಂತ ಹೇಳ್ಬೋದು. ಸ್ಟೆರೈಲ್ ಏರಿಯಾ ಅಂದರೆ ಹಾಸ್ಪಿಟ್ಲಲ್ಲಿ ಸುಮಾರು ಡಿಪಾರ್ಟ್ಮೆಂಟ್ಸ್ ಇರ್ತಾವೆ, ಮತ್ತು OPD ಅಂತ ಇರ್ತಾವೆ, ICUs ಅಂತ ಇರ್ತಾವೆ. ಅದೇ ಥರ ಇದೊಂದು ಸ್ಪೆಷಲೈಸ್ಡ್ ಫೆಸಿಲಿಟಿ ಇನ್ ದಿ ಹಾಸ್ಪಿಟಲ್. ಇಟ್ಸ್ ಇನ್ ದಿ ಹಾಸ್ಪಿಟಲ್ ವೇರ್ ಸರ್ಜಿಕಲ್ ಪ್ರೊಸೀಜರ್ ಡನ್ ಅಂಡರ್ ದಿ ಸ್ಟ್ರಿಕ್ಟ್ ಅಸೆಪ್ಟಿಕ್. ಅಂದ್ರೆ ಸ್ಟ್ರಿಕ್ಟ್ ಅಸೆಪ್ಟಿಕ್ ಅಂದರೆ ಇಟ್ ಇಸ್ ಅಂದ್ರೆ ಫ್ರೀ ಫ್ರಾಮ್ ಇನ್ಫೆಕ್ಷನ್ ಆಗದೆ ಇರುವಂಥ ಒಂದು ಸ್ಟೆರೈಲ್ ಫೀಲ್ಡ್ ಅಂತ ಅರ್ಥ. ಆಪರೇಷನ್ ಥಿಯೇಟರ್ ಅಂದ್ರೆ ಏನಂತ ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಬರ್ದು ಲೊಕೇಶನ್. ಹಾಸ್ಪಿಟ್ಲಲ್ಲಿ ಆಪರೇಷನ್ ಥಿಯೇಟರ್ ಕಾಂಪ್ಲೆಕ್ಸ್ ಎಲ್ಲಿ ಇರಬೇಕು ಆ್ಯಸ್ ಪರ್ ದ ರೂಲ್. ಅಂದ್ರೆ ಈ ಆಪರೇಷನ್ ಥಿಯೇಟರ್ ಹಾಸ್ಪಿಟ್ಲಲ್ಲಿ ಎಲ್ಲಿ ಇರಬೇಕು ಅಂದ್ರೆ ಸ್ಪೆಸಿಫಿಕ್ ಜಾಗದಾಗ ಇರ್ಬೇಕು. ಅಂದ್ರೆ ಏನು ಹೇಳ್ತಾರೆ ಅಂತಂದ್ರೆ, ಫ್ರೀ ಫ್ರಾಮ್ ದ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್, ಕನ್ವೀನಿಯಂಟ್ ಆ್ಯಂಡ್ ಫ್ರೀ ಫ್ಲೋ ಪೇಷಂಟ್ ಪೋಸ್ಟೆಡ್ ಫಾರ್ ಆಪರೇಷನ್. ಏನು ಹೇಳ್ತಾರೆ ಅಂತಂದ್ರೆ, ಲೊಕೇಶನ್ ಎಲ್ಲಿರ್ಬೇಕು ಆಪರೇಷನ್ ಥಿಯೇಟರ್ ಕಾಂಪ್ಲೆಕ್ಸ್ ಅಂತಂದ್ರೆ, ಇಟ್ ಶುಡ್ ಬಿ ಇನ್ ದಿ ಫ್ರೀ ಫ್ರಮ್ ದ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್. ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಇಂದ ಫ್ರೀ ಆಗಿರಬೇಕು, ಹೊರಗಿರ್ಬೇಕು. ಅಂದ್ರೆ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಅಲ್ಲಿ ಅದು ಆಗುವಂಥ ಜಾಗದಾಗ ಇರಬಾರ್ದು. ಅಂದರೆ ಗ್ರೌಂಡ್ ಫ್ಲೋರ್ ಅಂದ್ರೆ OPD ಅವೆಲ್ಲ ಇರ್ತಾವೆ, ಅಲ್ಲಿ ಪೇಷಂಟ್ ಫ್ಲೋ ಜಾಸ್ತಿ ಇರ್ತೈತಿ, ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಸೆಕೆಂಡ್ ಫ್ಲೋರ್ ನಿಮ್ಗೆ ಫ್ರೀ ಫ್ರಮ್ ದಿ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಅಂದರೆ ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಹಿಂಗೆ ಆದಷ್ಟು ಡಿಸ್ಟರ್ಬೆನ್ಸಿಂದ ದೂರ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಕನ್ವೀನಿಯಂಟ್ ಆ್ಯಂಡ್ ಫ್ರೀ ಫ್ಲೋ ದಿ ಪೇಷಂಟ್ ಪೋಸ್ಟೆಡ್ ಫಾರ್ ಆಪರೇಷನ್. ಅಂದರೆ ಕನ್ವೀನಿಯಂಟ್ ಇರಬೇಕು, ಪೇಷಂಟ್ ಪೋಸ್ಟೆಡ್ ಅಥವಾ ಶಿಫ್ಟ್ ಮಾಡಲಿಕ್ಕೆ ನಿಮ್ಗೆ ಕನ್ವೀನಿಯಂಟ್ ಇರಬೇಕು. ಆದರೆ ಅದಕ್ಕೆಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇರಬೇಕು. ಆ ಥರ ಆಪರೇಷನ್ ಥಿಯೇಟರ್ ಕಾಂಪ್ಲೆಕ್ಸ್ನ ರೆಡಿ ಮಾಡಿರ್ತಾರೆ. ನೆಕ್ಸ್ಟ್ ಕಮಿಂಗ್ ಟು ದ ಸೈಜ್ ಆಫ್ OR OT. ಹಿಂಗೆ ಒಂದು OR ಅಂದರೆ ಸೋ ಮೆನಿ ORs. OR ಅಂದರೆ ಆಪರೇಷನ್ ರೂಮ್ಸ್. ಆಪರೇಷನ್ ರೂಮ್ಸ್ ಎಲ್ಲ ಸೇರಿ ಒಂದು OT ಕಾಂಪ್ಲೆಕ್ಸ್ ಆಗುತ್ತೆ, ಅಂದ್ರೆ ಆಪರೇಷನ್ ಥಿಯೇಟರ್ ಕಾಂಪ್ಲೆಕ್ಸ್ ಆಗುತ್ತೆ. ಕಾಂಪ್ಲೆಕ್ಸ್ ಒಳಗೆ OR ರೂಮ್ ಎಷ್ಟು ಮೆಜರ್ಮೆಂಟ್ ಇರಬೇಕು, ಸೈಜ್ ಎಷ್ಟು ಇರಬೇಕು, ಏನು ಹೇಳ್ತಾರೆ ಅಂತಂದ್ರೆ, ಅಕಾರ್ಡಿಂಗ್ ಟು ದ ರೂಲ್, ಜನರಲ್ ಪ್ರೊಸೀಜರ್ ಮಾಡುವಂಥ OT ಅಂತಂದ್ರೆ 40 ಸ್ಕ್ವೇರ್ ಮೀಟ್ರ್ ಏನಿರ್ಬೇಕಂತಂದ್ರೆ 40 ಸ್ಕ್ವೇರ್ ಮೀಟ್ರ್ ಲೆಂತ್ ಇರಬೇಕಂತ. ಸ್ಪೆಷಲೈಸ್ಡ್ ಅಂದರೆ ನ್ಯೂರೋ ಸರ್ಜರಿಲಿ, ಆರ್ಥೋಪೆಡಿಕಲ್ಲಿ, ಕಾರ್ಡಿಯಾಕ್ ಸರ್ಜರಿಲಿ ಅಂಥವಕ್ಕೆಲ್ಲ ಏನಿರ್ಬೇಕು 60 ಸ್ಕ್ವೇರ್ ಮೀಟರ್ ಇರಬೇಕು ಸೈಜ್ ಅಂತ ಹೇಳ್ತಾರೆ. ಮತ್ತು ಎಂಡೋಸ್ಕೋಪಿ ಮತ್ತು ಮೈನರ್ OT ಅಂದರೆ 20 ಸ್ಕ್ವೇರ್ ಮೀಟರ್ ಇದ್ರೆ ಸಾಕು. ಅಂದರೆ ಬೇಸ್ಡ್ ಆನ್ ದ ಪ್ರೊಸೀಜರ್ ಅಂದ್ರೆ ಪರ್ಟಿಕ್ಯುಲರ್ ಸ್ಪೆಷಲೈಸೇಷನ್ ಮೇಲೆ ಅದು OTನ ಇವರು ಎಷ್ಟು
ಇರಬೇಕು ಏರಿಯಾ OR ರೂಮ್ದು ಸೈಜ್ ಎಷ್ಟಿರ್ಬೇಕಂತ ಹೇಳಾಕತ್ತಾರ. ನೆಕ್ಸ್ಟ್ ಕಮಿಂಗ್ ಟು ದಿ ಝೋನ್ಸ್ ಅಂತಂದ್ರೆ ಈ ಝೋನ್ಸ್ ಅನ್ನೋಕ್ಕಿಂತ ಮುಂಚೆ ಯಾವುದೇ ಥಿಯೇಟರ್ ಒಳಗೆ ಬರ್ತಾವಂತ ನಿಮ್ಗೆ ಹೇಳ್ತೀನಿ ನಾನು. ಈಗ ಆಪರೇಷನ್ ಥಿಯೇಟ್ರ್ ಅಂತಂದ್ರೆ ಒಂದು ಕಾಂಪ್ಲೆಕ್ಸ್. ಆಪರೇಷನ್ ಥಿಯೇಟ್ರ್ನಾಗ ಕಾಂಪ್ಲೆಕ್ಸ್ ಅಂತಂದ್ರೆ ಅದ್ರೊಳಗೆ ಏನಿರ್ತದಂದ್ರೆ ಸ್ಟೆರೈಲ್ ಝೋನು, ಅನ್ಸ್ಟೆರೈಲ್ ಝೋನು, ಕ್ಲೀನ್ ಝೋನು, ಮತ್ತು ನೀವು ತೋರಿಸ್ತಾರಲ್ಲ ಆ ಥರ ಪ್ರೊಟೆಕ್ಟಿವ್ ಝೋನು, ಆ ಥರ ಎಲ್ಲ ಇರ್ತವೆ. ಅಂದ್ರೆ ಏನಿರ್ತದೆ ಅಂದರೆ ಇಟ್ ಈಸ್ ಅ ಸ್ಟೆರೈಲ್ ಫೀಲ್ಡ್. ಯಾವ ಪೇಷಂಟಿಗೆ ಯಾವುದೇ ಥರನಾದ ಇನ್ಫೆಕ್ಷನ್ ಆಗಬಾರ್ದು, ಅದೇ ನಮ್ಮದು ಮೇನ್ ಏಮ್ ಇರ್ತೈತಿ. ಅಂದರೆ ಆಪ್ರೇಷನ್ ಥಿಯೇಟ್ರಲ್ಲಿ ವರ್ಕ್ ಮಾಡೋರಿರಲಿ, ಸರ್ಜನ್ಸ್ ಇರಲಿ, ಡಾಕ್ಟರ್ಸ್ ಇರಲಿ, ಎಲ್ಲರೂ ಸ್ಕ್ರಬ್ಸ್ನ ಚೇಂಜ್ ಮಾಡಿ ಹೋಗ್ಬೇಕು. ಸ್ಕ್ರಬ್ಸ್ ಅಂದರೆ ಔಟ್ಸೈಡ್ ಸ್ಕ್ರಬ್ಸ್, ಇನ್ಸೈಡ್ ಅಲೋ ಇರೋಂಗಿಲ್ಲ, ಮತ್ತು ಔಟ್ಸೈಡ್ ಸ್ಲೀಪರ್ಸ್ ಇನ್ಸೈಡ್ ಅಲೋ ಇರೋಂಗಿಲ್ಲ. ಅದೇ ಥರ ಮಾಸ್ಕು, ಕ್ಯಾಪು, ಕವರಿಂಗ್ಸ್ ಎಲ್ಲ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಈಗ ಯಾವುದೆಲ್ಲ ಏರಿಯಾ ಬರ್ತಾವಂತಂದ್ರೆ, ಈಗ ಒಂದು ಆಪ್ರೇಷನ್ ಥಿಯೇಟರ್ ಕಾಂಪ್ಲೆಕ್ಸ್ ಐತಂದ್ರೆ ಅದ್ರೊಳಗೆ ಏನೆಲ್ಲ ಏರಿಯಾಸ್ ಬರ್ತಾವ ಅಂತಂದ್ರೆ, ಫಸ್ಟ್ ರಿಸೆಪ್ಷನ್ ಅಂತಂದ್ರೆ ಏನು ಬರ್ತೈತಿ, ಆಪ್ರೇಷನ್ ಥಿಯೇಟರ್ ಇರ್ತದಲ್ಲ ಆ ಒಂದು ಕಾಂಪ್ಲೆಕ್ಸ್ಗೆ ರಿಸೆಪ್ಷನ್ ಅಂದರೆ ಪೇಷಂಟ್ ಪಾರ್ಟೀಸ್ ಇರಲಿ, ಮತ್ತು ಒಳಗಡೆ ಇರುವಂಥ ಡಾಕ್ಟರ್ಸ್ ಅಥವಾ OT ಸ್ಟಾಫ್ ಅಂತ ಯಾರು ಇರ್ತಾರಲ್ಲ ಅವ್ರಿಗೆಲ್ಲ ಕೋಆರ್ಡಿನೇಟ್ ಮಾಡುವಂಥ ನಡುವೆ ಇರೋದೇ ರಿಸೆಪ್ಷನ್ ಅನ್ನೋದು ಏನಿರ್ತದಲ್ಲ ಅದು ಮೇನ್ ಪಾರ್ಟ್. ಎಂಟ್ರಿಗೆ ಬರೋದು ರಿಸೆಪ್ಷನ್. ನಿಮ್ಗೆ ರಿಸೆಪ್ಷನ್ ಆದಮೇಲೆ ಬರೋದು ಪ್ರೀ ಆಪ್ರೇಟಿವ್ ವಾರ್ಡ್ ಆದಮೇಲೆ ಇಂಟ್ರಾ ಆಪ್ರೇಟಿವ್ ಅಂದರೆ ಅದರಲ್ಲೇ ಬರೋದು OR ರೂಮು, ಇನ್ಸ್ಟ್ರೂಮೆಂಟ್ ರೂಮು, ಸ್ಟೆರೈಲ್ ರೂಮು, ಅವೆಲ್ಲ ಏನು ಮಾಡ್ತಾವೆ ಅಂದರೆ ಇಂಟ್ರಾ ಆಪ್ರೇಟಿವ್ ಬರ್ತಾವೆ. ನೆಕ್ಸ್ಟ್ ಬರೋದು ರಿಕವರಿ ರೂಮು ಆದರೆ ಅಥವಾ ಪೋಸ್ಟ್ ಆಪ್ರೇಟಿವ್ ರೂಮ್ ಅದಾದಮೇಲೆ ವಾಪಸ್ ಏನಾಗ್ತದೆ ವಾರ್ಡಿಗೆ ಪೇಷಂಟ್ ಶಿಫ್ಟ್ ಆಗುತ್ತೆ. ಈ ಪೋಸ್ಟ್ ಆಪರೇಟಿವ್ ವಾರ್ಡ್ ಇದೇನಾಯ್ತು ಪೂರ್ತಿ ಒಂದು ಸರ್ಕಲ್ ಸಿಸ್ಟಮ್. ಏನಂತಂದ್ರೆ ಈ ಪ್ರೀ ಆಪ್ರೇಟಿವ್, ಇಂಟ್ರಾ ಆಪ್ರೇಟಿವ್, ಪೋಸ್ಟ್ ಆಪ್ರೇಟಿವ್ ಇದೊಂದು ಸರ್ಕಲ್ ಸಿಸ್ಟಮ್ ಆಯ್ತು. ಈ ಪೇಷಂಟ್ ಪ್ರೀ ಆಪ್ರೇಟಿವ್ ಒಂದು, ಇಂಟ್ರಾ ಆಪ್ರೇಟಿವ್ ಒಂದು, ಪೋಸ್ಟ್ ಆಪ್ರೇಟಿವ್ ರಿಕವರಿ ರೂಮ್ ಶಿಫ್ಟ್ ಆಗಿ ಅಲ್ಲಿಂದ ವಾರ್ಡಿಗೆ ಹೋಗ್ತೈತಿ. ಇದಕ್ಕೆ ಅಟ್ಯಾಚ್ ಆಗಿ ಏನಿರ್ತದೆ ಅಂದರೆ ಈ ಏನು ಹೇಳಿದ್ನಲ್ಲ ಇದನ್ನು ಬಿಟ್ಟು ಇದಕ್ಕೆ ಅಟ್ಯಾಚ್ ಆಗಿ ಚೇಂಜಿಂಗ್ ರೂಮ್ಸ್ ಅಂದರೆ ಔಟ್ಸೈಡ್ ಸ್ಕ್ರಬ್ಸ್ನ ಚೇಂಜ್ ಮಾಡಿ ಇನ್ಸೈಡ್ ಸ್ಕ್ರಬ್ಸ್ನ ಚೇಂಜ್ ಮಾಡ್ಲಿಕ್ಕಂತಾನೆ ಸಪ್ರೇಟ್ ಚೇಂಜಿಂಗ್ ರೂಮ್ಸ್ ಇರ್ತದೆ. ಸರ್ಜನ್ಸ್ ರೂಮ್ ಇರ್ತೈತಿ, ಡಾಕ್ಟರ್ಸ್ ರೂಮ್ ಅಂತ ಸಪ್ರೇಟಾಗಿ ಅವ್ರಿಗೆ ರೆಸ್ಟ್ ಮಾಡ್ಲಿಕ್ಕೆ ಇರ್ತೈತಿ. ಇವೆಲ್ಲ ಏನು ಮಾಡ್ತಾವೆ ಅಂದರೆ ಈ ಆಪ್ರೇಷನ್ ಥಿಯೇಟರ್ ಕಾಂಪ್ಲೆಕ್ಸ್ ಒಳಗಡೆ ಇವೆಲ್ಲ ಏರಿಯಾಸ್ ಬರ್ತಾವೆ. ಪ್ಲಸ್ ಇದ್ರ ಜೊತೆಗೆ ಇದಕ್ಕೆ ಅಟ್ಯಾಚ್ ಆಗಿ ಏನಿರ್ತದೆ ಅಂದರೆ ಸರ್ಜಿಕಲ್ ICU ಆ್ಯಂಡ್ ಅದರ್ ಡಿಪಾರ್ಟ್ಮೆಂಟ್ಸ್ ಇದಕ್ಕೆ ಕೋರಿಲೇಟೆಡ್ ಇದ್ದಿದ್ದು ಎಲ್ಲ ಅದಕ್ಕೆ ಅಟ್ಯಾಚ್ ಆಗ್ತವೆ. ಎಕ್ಸಾಂಪಲ್ ಅನಸ್ಥೆಸಿಯಾಲಜಿ ಡಿಪಾರ್ಟ್ಮೆಂಟ್ ಆಫ್ ಅನಸ್ಥೆಸಿಯಾ ಏನಿರ್ತದೆ ಅದಕ್ಕೆ ಅಟ್ಯಾಚ್ ಆಗಿರ್ತೈತಿ. ಅಂದರೆ ಯಾವುದೆಲ್ಲ ಇದು ಡಿಪಾರ್ಟ್ಮೆಂಟ್ಸ್ ಅದಕ್ಕೆ ಕೋರಿಲೇಟ್ ಇರ್ತಾವೆ, ಅದಕ್ಕೆ ಕನೆಕ್ಟೆಡ್ ಇರ್ತಾವೆ. ಲೈಕ್ ಅದೇ ಥರ ಏನಾಗ್ತಂದ್ರೆ ಇವೆಲ್ಲ ಏರಿಯಾ ಅಷ್ಟು ಆಪ್ರೇಷನ್ ಥಿಯೇಟರ್ ಕಾಂಪ್ಲೆಕ್ಸ್ನಾಗ ಬರ್ತಾವೆ. ಇದನ್ನು ಹೇಳಿದಾದ್ಮೇಲೆ ನಿಮ್ಗೆ ಗೊತ್ತಾಗ್ತೈತಿ ಏನಾಗ್ತದಂದ್ರೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಡಿಸ್ಪೋಸಬಲ್ ಝೋನ್. ಅಂದ್ರೆ ಆಪ್ರೇಷನ್ ಥಿಯೇಟರ್ನಾಗ ಏನೆಲ್ಲ ಯೂಸ್ ಆಗ್ತೈತಿ, ಬಯೋಮೆಡಿಕಲ್ ವೇಸ್ಟ್ ಇರಲಿ, ಯಾವುದೇ ಒಂದು ಬಯೋಮೆಡಿಕಲ್ ವೇಸ್ಟ್ ಅಂತಂದ್ರೆ ಆಯಿತು, ಮತ್ತು ಕ್ಲೀನಿಂಗ್ ಇರಲಿ, ಇವೆಲ್ಲ ಏನು ಎಲ್ಲಿಗೆ ಹೋಗಬೇಕು, ಮತ್ತು ಡ್ರೇಪ್ಸ್ ಇರಲಿ ಅವನ್ನೆಲ್ಲ ಕ್ಲೀನಿಂಗಿಗೆ ಹೆಂಗೆ ಹೋಗ್ಬೇಕು ಅದೆಲ್ಲ ಕ್ಲೀನ್ ಅಂದರೆ ಇದು ಡಿಸ್ಪೋಸಬಲ್ ಝೋನ್ ಅಂತ ಬರ್ತೈತಿ. ಅನ್ಸ್ಟೈಲ್ ಏರಿಯಾ ಡಿಸ್ಪೋಸಬಲ್ ಝೋನ್ ಏನಿರ್ತದಲ್ಲ ಅಲ್ಲಿಗೆ ಹೋಗ್ತೈತೆ. ಅಂದರೆ ಈ ಝೋನ್ ಒಳಗೆ ಅದನ್ನ ಇನ್ ಡೀಟೇಲ್ ನೋಡ್ಕೊತ ಹೋಗೋಣ. ಇಲ್ಲಿ ಮಟ್ಟ ಯಾವುದೆಲ್ಲ ಏರಿಯಾ ಅಂತ ಬರ್ತಾವಂತ ನಿಮಗೆ ಜಸ್ಟ್ ಇನ್ಫಾರ್ಮೇಶನ್ ಕೊಟ್ಟೆ. ನೆಕ್ಸ್ಟ್ ಬರೋದು ಝೋನ್ಸ್ ಅಂದರೆ ಪ್ರೊಟೆಕ್ಟಿವ್ ಝೋನು, ಕ್ಲೀನ್ ಝೋನು, ಸ್ಟೆರೈಲ್ ಝೋನು, ಡಿಸ್ಪೋಸಬಲ್ ಝೋನ್ ಅಂತ. ಪ್ರೊಟೆಕ್ಟಿವ್ ಝೋನ್ ಅಂತಂದ್ರೆ ಏನಿದೆ, ಪ್ರೊಟೆಕ್ಟಿವ್ ಝೋನ್ ಅಂದರೆ ತಿಳ್ಕೊರ್ಲಿ. ಪ್ರೊಟೆಕ್ಟಿವ್ ಝೋನ್ ಒಳಗೆ ಯಾವೆಲ್ಲ ಬರ್ತಾವಂದ್ರೆ ರಿಸೆಪ್ಷನ್, OT ರಿಸೆಪ್ಷನ್, ಅಡ್ಮಿನಿಸ್ಟ್ರೇಷನ್ ರೂಮ್, ರಿಸೆಪ್ಷನ್ ಇವೆಲ್ಲ ಏನು ಮಾಡ್ತಾವ ಅಂದ್ರೆ ಪ್ರೊಟೆಕ್ಟಿವ್ ಝೋನ್. ಪ್ರೀ ಆಪ್ರೇಟಿವ್ ರೂಮ್ ಆಲ್ಸೋ, ರಿಕವರಿ ರೂಮ್ ಆಲ್ಸೋ ಕಮ್ ಅಂಡರ್ ದಿ ಪ್ರೊಟೆಕ್ಟಿವ್ ಝೋನ್. ಇವೆಲ್ಲ ಪ್ರೊಟೆಕ್ಟಿವ್ ಝೋನ್. ಏನಂದ್ರೆ ಚೇಂಜಿಂಗ್ ರೂಮ್ಸ್ ಆಲ್ಸೋ ಕಮ್ಸ್ ಅಂಡರ್ ದಿ ಪ್ರೊಟೆಕ್ಟಿವ್ ಝೋನ್ ಒಳಗೆಲ್ಲ ಇವೆಲ್ಲ ಥಿಂಗ್ಸ್ ಬರ್ತಾವೆ. ಕ್ಲೀನ್ ಝೋನ್ ಅಂತಂದ್ರೂ ಪ್ರೀ ಆಪ್ರೇಟಿವ್, ಪೋಸ್ಟ್ ಆಪ್ರೇಟಿವ್, ಅಡ್ಮಿನಿಸ್ಟ್ರೇಷನ್ ರೂಮ್ ಆ್ಯಂಡ್ ಚೇಂಜಿಂಗ್ ರೂಮ್ಸ್ ಇವೆಲ್ಲ ಕ್ಲೀನ್ ಝೋನಲ್ಲೇ ಬರ್ತಾವೆ. ಮತ್ತು ಏನು ಟ್ರಾಲಿ ಬೇ ಅಂತಾರೆ, ಅಥವಾ ಇನ್ಸ್ಟ್ರೂಮೆಂಟ್ ಎಲ್ಲ ಮಾನಿಟರ್ಸ್ ಒಂದು ಕಡೆ ಸೆಟ್ ಮಾಡಿ ಇಡೋದು, ಏನಂತಾರಲ್ಲ ಆ ಒಂದು ಸ್ಪೇಸಿಗೆ ಅದೆಲ್ಲ ಕ್ಲೀನ್ ಝೋನ್ ಅಂತಾರೆ.
ಇವನ್ ಇಂಟ್ರಾ ಆಪರೇಟಿವ್ ಕಾರಿಡಾರ್ ಇವೆಲ್ಲ ಕ್ಲೀನ್ ಝೋನ್. ನೆಕ್ಸ್ಟ್ ಸ್ಟೆರೈಲ್ ಝೋನ್. ಸ್ಟೆರೈಲ್ ಝೋನ್ ಅಂದರೆ ಮೇನ್ ಬರೋದ OR ಆಪರೇಟಿಂಗ್ ರೂಮ್ ಹೈಲಿ ಸ್ಟೆರೈಲ್ ಝೋನ್. ಅದಕ್ಕೆ ಅಟ್ಯಾಚ್ ಆಗಿ ಇರುವುದು ಇನ್ಸ್ಟ್ರೂಮೆಂಟ್ ರೂಮ್ ಅಂತ ಇರ್ತೈತಿ. ಇನ್ಸ್ಟ್ರೂಮೆಂಟ್ ರೂಮ್ನು ಸ್ಟೆರೈಲ್ ಝೋನ್ ಆಗ್ತೈತಿ. ಸ್ಟೆರೈಲ್ ಝೋನ್ ಅಂದರೆ OR ರೂಮ್, ಇನ್ಸ್ಟ್ರೂಮೆಂಟ್ ರೂಮ್ ಮತ್ತು ಸ್ಟೋರ್ ರೂಮ್. ಅದಕ್ಕೇನು ಇನ್ಸ್ಟ್ರೂಮೆಂಟಿಗೆ ಏನೇನು ಬೇಕಾಗಿರ್ತದಲ್ಲ ಅದು ಇರ್ತದಲ್ಲ ಅದನ್ನು ಪ್ರೊವೈಡ್ ಮಾಡುವಂಥ ಸ್ಟೋರ್ ರೂಮ್ ಸ್ಟೆರೈಲ್ ಝೋನ್ ಇರ್ತೈತಿ. ಇವೆಲ್ಲ ಥಿಂಗ್ಸ್ ಏನಾಗ್ತದ ಮತ್ತು ಇನ್ಸ್ಟ್ರೂಮೆಂಟ್ CSSD ಏನು ಅಂದ ರಿಸೀವ್ ಮಾಡ್ಕೊಂಡಿರ್ತೀವಲ್ಲ, ರಿಸೀವ್ ಮಾಡಿರುವಂಥ ಸ್ಟೆರೈಲ್ ಸೆಟ್ ಎಲ್ಲ ಒಂದು ಕಡೆ ಇರ್ತಾರಲ್ಲ ಅದಕ್ಕೆ ಸ್ಟೆರೈಲ್ ರೂಮ್ ಅಂತಾರೆ. ಸ್ಟೆರೈಲ್ ರೂಮ್ ಅಂತಾರಲ್ಲ ಅದು ಸಹ ಸ್ಟೆರೈಲ್ ಝೋನ್ನಾಗ ಬರ್ತದೆ. ನೆಕ್ಸ್ಟ್ ಬರೋದು ಡಿಸ್ಪೋಸಿಬಲ್ ಝೋನ್. ಡಿಸ್ಪೋಸಿಬಲ್ ಝೋನ್ ಅಂತಂದರೆ ನಿಮ್ಗೆ ಗೊತ್ತಾಗ್ತೈತಿ, ಆಪರೇಷನ್ ರೂಮಲ್ಲಿ ಒಂದು ಆಪ್ರೇಟ್ ಪ್ರೊಸೀಜರ್ ಮುಗಿದಾದ್ಮೇಲೆ ಅಲ್ಲಿಂದ ಬಯೋಮೆಡಿಕಲ್ ವೇಸ್ಟ್ ಎಲ್ಲ ಜನ್ರೇಟ್ ಆಗಿರ್ತೈತಿ. ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿರ್ತಾರೆ. ಸೆಗ್ರಿಗೇಟ್ ಮಾಡಿ ಏನು ಮಾಡ್ತಾರೆ, ಅದನ್ನು ಡಿಸ್ಪೋಸ್ ಮಾಡ್ಲಿಕ್ಕೆ ಕಳಿಸ್ತಾರೆ. ಅದು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಡ್ರೇಪ್ಸ್ ಏನು ಯೂಸ್ ಮಾಡಿರ್ತದಲ್ಲ, ಪೇಷಂಟ್ ಆಪ್ರೇಟಿವ್ ಪ್ರೊಸೀಜರ್ಗೆ ಏನು ಯೂಸ್ ಮಾಡಿರ್ತಾರಲ್ಲ ಆ ಡ್ರೇಪ್ಸ್ನ ಅದನ್ನು ಕ್ಲೀನಿಂಗಿಗೆ ಕಳಿಸ್ಬೇಕಾಗಿರ್ತೈತಿ, ವಾಷಿಂಗಿಗೆ ಕಳಿಸ್ಬೇಕಲ್ಲ. ಇದನ್ನೆಲ್ಲ ಏನು ಮಾಡ್ತಾರೆ, ಅದನ್ನು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿರ್ತದಲ್ಲ ಅದರ ಪ್ರಕಾರ ಸೆಗ್ರಿಗೇಟ್ ಮಾಡಿ ಅದನ್ನು ಡಿಸ್ಪೋಸಿಬಲ್ ಝೋನ್ ಒಳಗೆ ಅಂದರೆ ಬ್ಯಾಕ್ ಸೈಡ್ ಆಫ್ ದಿ OT ಪರ್ಟಿಕ್ಯುಲರ್ ಥಿಂಗ್ಸ್ ಏನಿರ್ತದನ್ನ ಬ್ಯಾಕ್ ಸೈಡ್ನ ಆ ಡಿಸ್ಪೋಸಿಬಲ್ ಝೋನ್ಗೆ ಅಂತಲೇ ಬಿಟ್ಟಿರ್ತಾರೆ. ಏನಾಗ್ತದೆ ಅಂದರೆ ಅಲ್ಲಿ ಏನು ಜನ್ರೇಟ್ ಆಗಿರ್ತದಲ್ಲ, ಅದೇ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ ಇರಲಿ, ಇದು ಡ್ರೇಪ್ಸ್ ಇರಲಿ, ಅದೇ ಎರಡೂ ಏನು ಮಾಡ್ತದೆ ಅಂದರೆ ಹಿಂದೆ ಡಿಸ್ಪೋಸಿಬಲ್ ಝೋನ್ ಅಂತ ಏನಿರ್ತದಲ್ಲ ಅಲ್ಲಿ ಹೋಗಿ ಹಾಕ್ತಾರೆ. ಅಲ್ಲಿಂದ ವಾಶಿಗೆ ಹೋಗುವಂಥ ಥಿಂಗ್ಸ್ ವಾಶಿಗೆ ಹೋಗ್ತದೆ. ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಷನ್ ಆಗಿರುವಂಥ ವೇಸ್ಟ್ ಅದರ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಟ್ರಾನ್ಸ್ಫರ್ ಆಗ್ತದೆ. ಹಿಂಗೆ 4 ಝೋನ್ ಒಳಗೆ ಆಪ್ರೇಷನ್ ಥಿಯೇಟರ್ ಡಿವೈಡ್ ಮಾಡ್ತಾರೆ. ಇನ್ನೊಂದು ಥಿಂಗ್ಸ್ ಏನಂದ್ರೆ ಕಾಮನ್ ಪರ್ಸನ್ ಅಥವಾ ಈಗ ಔಟ್ಸೈಡಿಂದ ಬಂದಂಥ ಈ ಪ್ರೊಟೆಕ್ಟಿವ್ ಝೋನ್ವರೆಗೂ ಮಾತ್ರ ಹೋಗ್ಬೋದು. ಅಂದರೆ ನೀವು ರಿಸೆಪ್ಷನ್ವರೆಗೂ ಹೋಗ್ಬೋದು, ಪೋಸ್ಟ್ ಆಫ್ ರಿಕವರಿವರೆಗೂ ಹೋಗ್ಬೋದು, ಪ್ರೀ ಆಪರ್ವರೆಗೂ ನಿಂದಿರ್ಬೋದು ಅಷ್ಟೇ. ಬಿಟ್ರೆ ಬೇರೆ ಮುಂದ್ಗಡೆ ಸ್ಟೆರೈಲ್ ಝೋನಿಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಮತ್ತು ಸ್ಟೆರೈಲ್ ಝೋನಲ್ಲಿರೋ ವ್ಯಕ್ತಿ, ಈ ಸ್ಟೆರೈಲ್ ಝೋನಲ್ಲಿರುವಂಥ ಪರ್ಸನ್ ಅವ್ರು ಏನು ಮಾಡ್ಬೋದು ಅಂದರೆ ಅನ್ಸ್ಟೆರೈಲ್ ಝೋನಿಗೆ ಹೋಗುವಾಗಿಲ್ಲ. ಅರ್ಥಾಯ್ತಾ? ಅವರು ಸ್ಟೆರೈಲ್ ಝೋನಿಂದ ಅನ್ಸ್ಟೆರೈಲ್ ಝೋನಿಗೆ ಹೋಗಿ ಮತ್ತು ವಾಪಸ್ ಬರೋ ಹಾಗಿಲ್ಲ. ಇದರಿಂದ ಏನಾಗ್ತದೆ, ಕ್ರಾಸ್ ಕಂಟ್ಯಾಮಿನೇಷನ್ ಆಗಿ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಈ ಥರ ಝೋನ್ಸ್ ಮಾಡಿದ್ರೆ ಅದೇ ಥರದ ಪ್ರೋಟೋಕಾಲ್ಸ್ ಅದಾವೆ. ಇವೆಲ್ಲ ಹೆಂಗಂತಂದ್ರೆ ಇನ್ಫೆಕ್ಷನ್ ರೇಟ್ ಕಡಿಮೆ ಮಾಡಲಿಕ್ಕೋಸ್ಕರನೇ ಈ ಥರ ಸಪ್ರೇಟಾಗಿ ಝೋನ್ಸ್ ಎಲ್ಲ ಕ್ರಿಯೇಟ್ ಮಾಡ್ಯಾರ. ಇದೇನಂತಂದ್ರೆ ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌಟ್ ದಿ ಆಪರೇಷನ್ ಥಿಯೇಟರ್. ನೆಕ್ಸ್ಟ್ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಂತ ಬರ್ತೀನಿ. ನಮ್ದು ಯೂಟ್ಯೂಬ್ ಚಾನಲ್ ಒಳಗೆ ಆಲ್ರೆಡಿ ಇದಕ್ಕೆ ಮುಂಚೆ ಒಂದಿಷ್ಟು ಪರ್ಟಿಕ್ಯುಲರ್ ಟಾಪಿಕ್ ಮಾಡಿ ವಿಡಿಯೋ ಮಾಡಿ ಹಾಕೀನಿ, ನೀವು ಹೋಗಿ ನೋಡ್ಬೋದು, ಅಲ್ಲಿ ಸಿಗ್ತದೆ ನಿಮ್ಗೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.